ಈಗ ಮನೋರು ವಿದೇಶ ವಿದ್ಯಾರ್ಥಿಗಳಿಂದ ಮತ್ತು ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅವರ ಆದೇಶಾನುಸಾರವಾಗಿ ಶ್ರೀ ರಾಯಚೂರಿನಲ್ಲಿ ನಡೆದ ಯುವಾಚಾರ್ಯ ಮುಖಾಚಾರ್ಯರಿಂದ ಬುದ್ಧಾಚಾರ್ಯರು ಅವರ ಗುರುಗಳು ಬೃಂದಾಚಾರ್ಯರು ಅಲ್ಲಿ ಸುಧಾಪಾಠವನ್ನು ಮುಗಿಸಿಕೊಳ್ಳಲು ಮತ್ತು ಈ ಸಲ ಮೊದಲನೇ ಸಾರಿ ಇಲ್ಲಿ ಗೋಪಾಲದಾಸರ ಬಗ್ಗೆ ಹೇಳಬೇಕಂತ ಅವರಿಗೆ ಹೇಳಿದ ಗೋಪಾಲದಾಸರ ಹಾಡುಗಳು ಸುಧಾದಿಗಳು ಪದಗಳು ಅದನ್ನು ವಿವರಣವಾಗಿ ಹೇಳಬೇಕಂತ ಅವರಿಗೆ ಹೇಳಿದ ಅದು ಹೇಳಿಕೊಂಡು ಸಂತೋಷವಾಗಿದ್ದಾರೆ. ಈಗ ಅವರು ಬೃಂದಾಚಾರ್ಯರು ಹೇಳಬೇಕು. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ಹರಿ ಓಂ. ಪಾಪಾವಲಿ ಪಾಡನ ಪಟ್ವಪಾಂಗಃ ಶ್ರೀಪಾಣಿ ಪದ್ಮಾಂಚಿತಜಾನುಜಂಗಃ ಗೋಪಾಲ ಬಾಲಕೃಪಯಾ ಸ್ವಯಂ ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ನಮಸ್ತೆ ಕಮಲೆ ದೇವಿ ಕಲ್ಲೂರಪುರವಾಸಿನಿ ಕರುಣಾನಿಲಯೇಸ್ಮಾಕಂ ಕಲ್ಯಾಣಂ ಕುರು ಸರ್ವದಾ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ನಮಃ. ಶ್ರೀ ಗುರುಭ್ಯೋ ನಮಃ. ಆಗತಾದಿತ್ರಿಕಾಲಜ್ಞಂ ವೇದಶಾಸ್ತ್ರ ವಿಶಾರದಂ ಭಾಗವನಾಟ್ಯ ಗುರು ವಂದೇ. ಈ ಶ್ರೇಷ್ಠವಾಗಿರತಕ್ಕಂತಹ ಗೋಪಾಲದಾಸರ ಒಂದು ವಿಶಿಷ್ಟವಾದಂತಹ ಮಹಿಮೆಯನ್ನು ನಾವು ನೋಡ್ಲಿಕ್ಕೆ ಹೊರಟಾಗ ಅವರ ಗುರುಗಳೆಂಥವರು ಮತ್ತು ಅವರ ಶಿಷ್ಯಂದರೆಂಥವರು ಅಂತ ನೋಡಿಬಿಟ್ರೆ ಗೋಪಾಲದಾಸರನ್ನು ಪೂರ್ಣವಾಗಿ ನೋಡಿದಂತಾಗ್ತದೆ. ಗುರುಗಳು ಎಂತಹ ಮಹಾನುಭಾವರು, ಶಿಷ್ಯರೆಂಥವರು. ಯಾಕೆಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳಿದಂತೆ ಮೊದಲಿಗೆ ಮೊಳಕೆ ಹಾಕಿ ಸಿರಿಯನ್ನು ಬಿತ್ತಲಿಕ್ಕೆ ಮಾಡಿದಂಥವರು ವಿಜಯದಾಸರು. ಅದು ಸಿರಿ ಬಂದಾಗ ಅದನ್ನು ಫಲ ಉಂಡಂಥವರು ಯಾರು ಅಂದ್ರೆ ಅದು ಜಗನ್ನಾಥದಾಸರು. ಅಂದ್ರೆ ಬೆಳೆ ಪಕ್ವವಾಗಿ ಬೆಳೆದಿತ್ತು, ಬೀಜ ಬಿತ್ತಿದವರು ವಿಜಯದಾಸರು, ಫಲ ಎನ್ನುವಂತಹ ಗೋಪಾಲದಾಸರು, ಅದನ್ನು ಫಲ ಉಂಡವರು ಜಗನ್ನಾಥದಾಸರು. ಒಂದು ವಿಚಾರವನ್ನು ಗೋಪಾಲದಾಸರ ಮಹಿಮೆ ಎಷ್ಟೊಂದು ವಿಚಾರವನ್ನು ನಾವು ಹೇಳಲಿಕ್ಕೆ ಕಿಂಚಿತ್ ತಿಳಿಯಲಿಕ್ಕೆ ಪ್ರಯತ್ನ ಮಾಡುವಾಗ ದಾಸ ಸಾಹಿತ್ಯದ ಮೇರು ಕೃತಿ, ದಾಸ ಸಾಹಿತ್ಯದ ಮೇರು ಕೃತಿಯಾಗಿರುವಂತಹ ಹರಿಕಥಾಮೃತ ಸಾರ. ಯಾಕಂದ್ರೆ ಆ ಕೃತಿ ಅದಕ್ಕೆ ಸಮಾನವಾದಂತಹ ಕೃತಿಗಳಿಲ್ಲ. ಯಾಕಂದ್ರೆ ಪ್ರಾಕೃತ ಭಾಷೆಗಳು ನೀಕೃತಿ ಬೇಳಿ ಅಪ್ರಾಕೃತ ಹರಿಯಿಂದ ಸ್ವೀಕೃತ ನೀನಾದೆ ಅಂತ ಹೇಳಿದಂತೆ ಪ್ರಾಕೃತ ಭಾಷೆಯಲ್ಲಿ ಮಧ್ವರ ತತ್ವಗಳನ್ನು ಮನಮುಟ್ಟುವಂತೆ ಮಾಡಿದಂತಹ ಜಗನ್ನಾಥದಾಸರು ಯಾರ ಕೃತಿಯನ್ನು ಮಾಡಿದರೋ, ಯಾರ ಸ್ತೋತ್ರವನ್ನು ಮಾಡಿದರೋ ಅದರಲ್ಲಿ ಮಾಡಿದರೆ ಆದರೆ ಒಂದು ಮಾಡಿದಂತಹ ಒಂದು ಗುರುಗಳ ಸ್ಮರಣೆಗಾಗಿ ಮಾಡಿದಂತಹ ಒಂದು ಅದರಲ್ಲಿ ಮಹತ್ವದ ಕಾರ್ಯ ಅಂದರೆ ಅವರು ತಮ್ಮ ಗುರುಗಳಾಗಿರತಕ್ಕಂತಹ ಗೋಪಾಲದಾಸರು ಗಣಪತಿ ಅಂಶ ಸಂಭೂತರು ಅಂತ ಕರೀತಾರೆ. ಗಜಾನನ ಅಂಶ ಸಂಭೂತರಾಗಿರತಕ್ಕಂತಹ ಅವರಿಗೆ ಅವರು ಹರಿಕಥಾಮೃತ ಸಾರದಲ್ಲಿ ಒಂದೇ ದೇವತೆಗಳಿಗಾಗಿ ಒಂದು ಸಂಧಿ ಅಂತ ಯಾವುದೂ ಮೀಸಲಿಲ್ಲ. ಮೀಸಲಿದ್ದಿದ್ದು ಒಂದೇ, ಅದು ಯಾವುದು ಅಂದ್ರೆ ಗಣಪತಿ ಸ್ತೋತ್ರ ಸಂಧಿ.
ಯಾಕೆ ಅದನ್ನು ಮಾಡಬೇಕಾಯಿತು ಅಂದ್ರೆ ತಮ್ಮ ಗುರುಗಳು ಕೊಟ್ಟಂತಹ ಆಯುರ್ದಾನ ಏನು ಮಾಡಿದ್ರು ಗೋಪಾಲದಾಸರು, ಆ ಆಯುರ್ದಾನ ಮಾಡಿದ್ದಕ್ಕಾಗಿ ಗುರುಗಳನ್ನು ಸ್ತೋತ್ರ ಮಾಡಬೇಕು ಅಂತಾದರೆ ಆ ಗುರುಗಳ ವಿಶೇಷವಾದಂತಹ ಮಹಿಮೆಯನ್ನು ತಾವು ಸ್ತೋತ್ರ ಮಾಡುವುದಕ್ಕಾಗಿ ಗುರುಗಳನ್ನು ವರ್ಣನೆ ಮಾಡಬೇಕಾದರೆ ಅವರ ಅಂತರ್ಯಾಮಿಯಾದ ಅವರ ಮೂಲ ರೂಪ ಅಂದ್ರೆ ಬೇರೆ ಯಾರಲ್ಲ, ಯಾವ ಗಣಪತಿ ಅಂಶ ಸಂಭೂತರು, ಆ ಗಣಪತಿಯನ್ನು ವರ್ಣನೆ ಮಾಡುವುದಕ್ಕಾಗಿ ಮೇಲೆ ಕೃತಿಯಾಗಿರತಕ್ಕಂತಹ ಹರಿಕಥಾಮೃತ ಸಾರದಲ್ಲಿ ಒಂದು ಸಂಧಿಯನ್ನಾಗಿ ಮೀಸಲಾಗಿ ಇಟ್ಟರು. ಯಾಕೆಂದ್ರೆ ಗುರುಗಳ ಅನುಗ್ರಹ ಪಡೆಯುವುದಕ್ಕಾಗಿ. ಇದು ಜಗನ್ನಾಥದಾಸರ ವಿಶೇಷವಾದಂತಹ ಗುರುಗಳ ಒಂದು ಕಾರುಣ್ಯ, ಗುರುಗಳಿಗೆ ತೋರಿಸಿದಂತಹ ಒಂದು ಪ್ರೀತಿ, ಆ ಗುರುಗಳ ವಿಶೇಷವಾದಂತಹ ಪ್ರಮಾಣಗ್ರಹ. ಇನ್ನು ಇವತ್ತಿನ ಕಥಾನಾಯಕರಾಗಿರತಕ್ಕಂತಹ ಗೋಪಾಲದಾಸರ ಕೆಲವೊಂದು ವಿಚಾರಗಳನ್ನು, ಅವರ ಜೀವನ ಚರಿತ್ರೆಯನ್ನು ನಾವು ನೋಡಲಿಕ್ಕೆ ಹೊರಟಾಗ ನಮಗೆ ಜ್ಞಾನವಾಗುವಂತಹದ್ದು ಏನೇನು ಜ್ಞಾನವಾಗ್ತದೆ. ಅವರು ಮಾಡಿದಂತಹ ಮುಖ್ಯವಾದಂತಹ ಕಾರ್ಯ ಒಂದು ಆಗತಾದಿ ತ್ರಿಕಾಲಜ್ಞಂ. ಅವರು ಏನಾಗಿದ್ದಾರೆ ಅಂದ್ರೆ ಭೂತ ಭವಿಷ್ಯ ವರ್ತಮಾನ ಕಾಲಗಳ ಎಲ್ಲವನ್ನೂ ಕೂಡ ತಿಳಿದುಕೊಂಡಿರ್ತಕ್ಕಂತಹ ಮಹಾನುಭಾವರು ಗೋಪಾಲದಾಸರು. ಏನೋ ಸುಮ್ಮನೆ ಅಷ್ಟೇ ಅಲ್ರಿ, ಯಾಕಂದ್ರೆ ಅವರಿಗೆ ಹಿಂದಿನದೇನು ಮುಂದಿನದೇನು ಎಲ್ಲವೂ ಕೂಡ ತಿಳಿದುಕೊಂಡಿರ್ತಕ್ಕಂತಹ ತ್ರಿಕಾಲಜ್ಞರು ಅಂತ ಅವ್ರಿಗೆ ಕರೀತಾರೆ. ಏನೋ ನಮಗೆ ನಮ್ಮ ಯೋಗ್ಯತೆ ಏನು ಅಂದ್ರೆ ಈಗ ನಡೆದಿದ್ದೇ ನಮಗೆ ಗೊತ್ತಿಲ್ಲ, 10 ನಿಮಿಷಕ್ಕೆ ಏನಾಯ್ತು ಅಂದ್ರೆ ನಾವು ಹೊರತು ಹೋಗ್ತೀವಿ. ಆದ್ರೆ ಗೋಪಾಲದಾಸರು ಹಾಗಲ್ಲ, ಆಗತಾದಿ ತ್ರಿಕಾಲಜ್ಞರು, ವೇದಶಾಸ್ತ್ರ ವಿಶಾರದ. ಯಾಕೆ ಅವರು ತ್ರಿಕಾಲಜ್ಞರು ಅಂದ್ರೆ ಅದಕ್ಕೆ ನಾವು ತಿಳಿದುಕೊಳ್ಳಬೇಕು. ಗೋಪಾಲದಾಸರು ಅಂದ್ರೆ ಯಾರು? ಮೂಲ ಅಂಶದಲ್ಲಿ ನೋಡ್ಲಿಕ್ಕಂದ್ರೆ ಗಣಪತಿ ನಿಜಾನನ. ಅಂತಹ ಅವರು ನಿಜವಾಗಲೂ ಕೂಡ ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯವನ್ನು ಏಕತ್ರೀಕರಣ ಮಾಡಲಿಕ್ಕಾಗಿ ಗೋಪಾಲದಾಸರ ಒಂದು ಶ್ರೇಷ್ಠವಾದಂತಹ ಕೊಡುಗೆ. ಅದು ಎರಡೂ ಕೂಡ ಒಂದೇ, ಅದು ಬೇರೆ ಅಲ್ಲೇ ಅಲ್ಲ. ಯಾಕೆ ಅಂತಂದ್ರೆ ವ್ಯಾಸಕೃತ ಗ್ರಂಥಗಳ ನರೆತು ಪ್ರಯಾಸವಿಲ್ಲದೆ ಬಲಿದೆ ವಿಸ್ತರಿಸಿದೆಯ ಲೋಕದೋಳು ಅಂತ ಹೇಳ್ತಾರೆ. ಜಗನ್ನಾಥದಾಸರು ಗಣಪತಿಯನ್ನು ಸ್ತೋತ್ರ ಮಾಡುವಂತಹ ಸಂದರ್ಭದಲ್ಲಿ ಗುರುವರ ಅಂತ ಸ್ತೋತ್ರ ಮಾಡ್ತಾರೆ. ಗುರುಗಳಾಗಿರ್ತಕ್ಕಂತಹ ಗಣಪತಿ ಮತ್ತು ಆ ಗುರುಗಳಾಗಿರ್ತಕ್ಕಂತಹ ಗೋಪಾಲದಾಸರನ್ನು ವರ್ಣನೆ ಮಾಡುವಂತಹ ಸಂದರ್ಭದಲ್ಲಿ ಅವರ ಕೃತಿಗಳಲ್ಲಿ ನಾವು ನೋಡ್ಲಿಕ್ಕೆ ಹೊರಟ್ರೆ ವೇದವ್ಯಾಸದೇವರಿಂದ ಏನೇನು ಹೇಳಿಕೊಟ್ಟಿದ್ರು ಅಂದ್ರೆ ವೇದವ್ಯಾಸದೇವರು ಬಾಯಿಯಿಂದ ಹೇಳ್ತಾ ಇದ್ರು, ಅದನ್ನು ಲಿಪಿಗಾರನಾಗಿರುವಂತವರು ಗಣಪತಿ. ಏಕಕಾಗ್ರಮಿ ಎನಿಸಿ ಮನ್ಮನದಿ ವ್ಯಾಕುಲವ ಪರಿಹರಿಸು ಅಂತ ಹೇಳಿ ಲಿಪಿಗಾರನು ಗಣಪತಿ. ವೇದವ್ಯಾಸದೇವರು ಹೇಳಿದಂತಹ ವ್ಯಾಸಕೃತ ಗ್ರಂಥಗಳನ್ನು ಅರಿತು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸುವ ಲೋಕದೋಡು. ಇವತ್ತಿನ ದಿವಸ ವ್ಯಾಸ ಸಾಹಿತ್ಯದ ಏನಾದರೂ ಪುರಾಣಗಳು ಪ್ರಪಂಚಗಳು ಪುರಾಣಗಳು ಏನಾದರೂ ನಮಗೆ ಸಿಗ್ತಾ ಇದೆ, ಯಾವುದೋ ಒಂದು ಕಥಿ ಸತ್ಯನಾರಾಯಣ ಕಥೆ ಆಗಿರ್ಬೋದು, ಪೂಜಾ ಪುನಸ್ಕಾರ ಏನಾದರೂ ನಮಗೆ ಸಿಕ್ಕಿದೆ ಅಂದ್ರೆ ಅದು ಗಣಪತಿಯ ಪರಮಾನುಗ್ರಹ. ಯಾಕೆಂದ್ರೆ ಅವನು ಲಿಪಿಗಾರ ಮಾಡಿದ್ದರಿಂದಲೇ ನಮಗೆ ಗ್ರಂಥ ಮುಂದೆ ಬಂತು. ಇಲ್ಲದೆ ಇದ್ರೆ ಬರೀ ಬಾಯಿಯಿಂದ ಹೇಳಿದ್ರೆ ಯಾರಿಗೂ ಕೂಡ ಆಗೋದಿಲ್ಲ. ಬಾಯಿಂದ ಹೇಳಿ ಉಳಿಬಹುದು, ಈಗ ಕೇಳಿದ್ದೀವಿ ಸ್ವಲ್ಪ ಆದ್ಮೇಲೆ ಮರ್ತು ಬಿಟ್ಟಿರ್ತೀವಿ, ಆದ್ರೆ ಅದೇ ಪುಸ್ತಕ ರೂಪದಲ್ಲಿ ತಂದ್ರೆ ಅದು ನಿರಂತರವಾಗಿ ಉಳಿಯುತ್ತದೆ. ಆ ಕೆಲಸವನ್ನು ಮಾಡಿರುವಂತಹದ್ದು ವೇದವ್ಯಾಸದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಆ ಗಣಪತಿ ಅದನ್ನು ಮಾಡಿದಾಗ ಭೂಮಿಯಲ್ಲಿ ಅವತಾರ ಮಾಡುವಂತಹ ಪ್ರಸಂಗ. ಯಾಕೆ ಅಂದ್ರೆ ಆ ಗಣಪತಿ ಮಾಡಿದಂತಹ ಅನೇಕ ತತ್ವಗಳೇನಿತ್ತು, ಆ ಎಲ್ಲ ತತ್ವಗಳು ಅವೆಲ್ಲವೂ ಕೂಡ ಭೂಮಿ ಮೇಲೆ ವಿಶೇಷವಾಗಿ ತಿಳಿಸಬೇಕು ಅಂತ ಹೇಳಿ ಗಣಪತಿ ಅಂಶ ಸಂಭೂತರಾಗಿ ತಾವು ಅಲ್ಲಿ ಆ ಯಾವ ಗೋಪಾಲದಾಸರಾಗಿ ಜನ್ಮದಾಳಿ ಬರ್ತಕ್ಕಂಥವರಾಗ್ತಾ ಇದ್ದಾರೆ. ಹೊಸರುಗಲ್ಲಿನಲ್ಲಿ ಅವರು ಯಾವ ವಿಶೇಷವಾಗಿರ್ತಕ್ಕಂತಹ ಮುರಾರಿದಾಯರಿ ದಂಪತಿಗಳಲ್ಲಿ ಅವತಾರ ಮಾಡಿದಂತಹ ಮಹಾಜ್ಞಾನಿಗಳು ಭಾಗಣ್ಣ ಅಂತ ಕರೀತಾರೆ. ನಿಜವಾಗಲೂ ಕೂಡ ಭಕ್ತಿಯಲ್ಲಿ ಭಾಗಣ್ಣ ಅಂತ ಅವರ ವಿಚಾರವನ್ನು ನಾವು ನೋಡ್ಲಿಕ್ಕೆ ಹೊರಟಾಗ ಬೇರೆ ದಾಸರ ವಿಚಾರಗಳ ಬಗ್ಗೆ ನೋಡ್ಲಿಕ್ಕೆ ಹೊರಟ್ರೆ ವಿಜಯದಾಸರು ಇವರ ಮೇಲೆ ಮಾಡಿದಂತಹ ಅನುಗ್ರಹ ಎಂತಹದ್ದು ಅಂದ್ರೆ ಇವರು ಮಹಾಜ್ಞಾನಿಗಳು. ಭೂತ ಭವಿಷ್ಯ ವರ್ತಮಾನ ಎಲ್ಲವನ್ನೂ ಹೇಳ್ತಾ ಕೂತಿದ್ರು ಮಂಗರಾಯನ ದೇವಸ್ಥಾನ ಆದ್ವಾನಿಯಲ್ಲಿ. ಆಗ ಅವರು ಜ್ಯೋತಿಷ್ಯ ಹೇಳ್ತಾರೆ ಅಂತ ಗುರುತಾಗಿ ಅವರ ಹತ್ರ ಕೇಳಲಿಕ್ಕೆ ಬೇಕಾದಷ್ಟು ಜನ. ಆಗ ವಿಜಯದಾಸರು ಅಂದ್ರು, ದೇವರಿಂದ ಗುಹ್ಯವಾದಂತಹ ವಿಚಾರಗಳು ನೀನೇ ಕೇಳಿದಕ್ಕಿಯೋ ಭಾಗಣ್ಣ ಅಂತ ಕೇಳಿದ್ರು. ಯಾಕಂದ್ರೆ ದೇವರನ್ನು ಮುಚ್ಚಿಟ್ಟು ಬಿಟ್ಟಿದ್ದಾರೆ. ಯಾರು ಹಿಂದೇನಾಗಿದ್ರು ಮುಂದೇನಾಗ್ತಾ ಇದ್ದಾರೆ ಏನು ಅನ್ನುವಂತಹದ್ದು ದೇವರು ಯಾರಿಗೂ ಕೂಡ ಇದುವರೆಗೂ ತಿಳಿಸಿಲ್ಲ. ನೀನೇ ಕೇಳ್ತಾ ಇದ್ದೀಯೋ ಭಾಗಣ್ಣ ಅಂತ ಕೇಳಿದ್ದಾರೆ. ಆಗ ಕೇಳಿದಾಗ ಅವರು ತಿಳಿಸ್ತಾರೆ, ನೋಡು ಅದು ದೇವಗುಹ್ಯ,
ಅದು ಕಲಿಯುಗದಲ್ಲಿ ಅತ್ಯಂತ ಘೋರ. ಅದು ಯಾರಿಗೂ ಕೂಡ ಹೇಳುವಂಗಿಲ್ಲ. ಹಿಂದಿನ ಜನ್ಮಗಳಲ್ಲಿ ಕೃತತ್ರೇತ ದ್ವಾಪರಯುಗದಲ್ಲಿ ಹೇಳ್ತಾ ಇದ್ರು ನೀನು ಹಿಂಗಿದ್ದಿ ಹಿಂಗಾಗಿದ್ದಿ ಅಂತ. ಆದ್ರೆ ಕಲಿಯುಗದಲ್ಲಿ ಅದು ಯುಕ್ತ ಅಲ್ಲಪ್ಪ. ನೀನು ಹಿಂದಿನ ಅವತಾರ ಗಣಪತಿ ಅಂತ ಹೇಳಿ ಎಲ್ಲ ವಿಶ್ವನಾಮಕನಾಗಿ ಎಲ್ಲ ಅದನ್ನು ಸ್ಮರಣ ಮಾಡಿಕೊಂಡು ಎಲ್ಲ ಹೇಳಿಬಿಟ್ಟಿದಿ, ಅದನ್ನು ಸರ್ವತಾ ಹೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲಿ ಆ ಮಾನವೀಯ ಮಂಗರಾಯನ ದೇವಸ್ಥಾನದಲ್ಲಿ ಅವರಿಗೆ ಅಂಕಿತವನ್ನು ಕೊಡ್ತಾರೆ. ಗೋಪಾಲ ವಿಠಲ ಅಂತ ಹೇಳಿ ಅಂಕಿತವನ್ನು ಕೊಟ್ಟಾಗ ಆ ಅಂಕಿತ ಯಾವಾಗ ಪ್ರದಾನ ಆಯಿತು, ಗುರುಗಳ ಅನುಗ್ರಹ ಆಯಿತು, ಆವಾಗ ನೋಡ್ರಿ ಎಲ್ಲ ಸಂಸಾರದಿಂದ ಮುಕ್ತರಾಯಿತು. ಸಂಸಾರ ಎನ್ನುವಂತಹದ್ದು ಅದ್ರ ಜೊತೆಗೆ ಏನೋ ಅವತ್ತಿನ ದಿವಸ ತನಕ ಇತ್ತು. ಅವತ್ತಿನಿಂದ ವಿಚಾರ ಮಾಡಿದ್ರು ಇದು ಯಾವುದು ನಮ್ಮ ಜೊತೆಗೆ ಬರುವುದಲ್ಲ, ನಮ್ಮ ಜೊತೆ ಯಾವುದು ಬರುವುದಲ್ಲ ಅಂತ ಹೇಳಿ ಆಡಿದ ನುಡಿಗಳು ಯಾವ ಒಂದು ಪದ್ಯಗಳಾಗ್ತಕ್ಕಂತಹದ್ದಾಯಿತು. ದಾಸರ ವಿಶೇಷವಾದಂತಹ ಪದ್ಯ ಸುಳಾದಿಗಳನ್ನು ರಚನೆ ಮಾಡ್ತಾ ಇದ್ರು. ಅವರ ಚರಿತ್ರೆಯಲ್ಲಿ ಒಂದೆರಡು ವಿಚಾರಗಳನ್ನು ನಾವು ನೋಡ್ಲಿಕ್ಕೆ ಹೊರಟಾಗ ಅವರು ಮುಖ್ಯವಾಗಿ ಮಾಡಿದಂತಹ ಕೆಲಸ ಏನು ಅಂದ್ರೆ, ಒಂದು ಚಿಕ್ಕವರಿದ್ದಾಗ ಗಾಯತ್ರಿ ಜಪದ ಅನುಷ್ಠಾನ, ಸಣ್ಣವರಿದ್ದಾಗ ಗಾಯತ್ರಿ ಜಪದ ಅನುಷ್ಠಾನ. ಯಾಕಂದ್ರೆ ನಾವು ಇವತ್ತು ಸಂಧ್ಯಾವಂದನ ಮಾಡ್ಲಿಕ್ಕಾಗಿ ನಾವು ವಿಚಾರ ಮಾಡ್ತೇವೆ, ದೇವರ ಮುಂದೆ ಕುಳಿತು ಒಂದೆರಡು ನಾಮಸ್ಮರಣೆ ಮಾಡುವುದಕ್ಕಾಗಿ ನಾವು ಹಿಂಜರಿತೇವೆ. ಆದರೆ ತಮ್ಮ ಜೀವನದಲ್ಲಿ ಮಾಡಿರುವಂತಹದ್ದು ಬಾಲ್ಯದಲ್ಲಿ ಉಪನಯನ ಪಡೆದುಕೊಂಡು ಗಾಯತ್ರಿ ಸಿದ್ಧಿಯನ್ನು ಪಡೆದಂತಹ ಮಹಾಜ್ಞಾನಿಗಳು ಅಂದ್ರೆ ಬೇರೆ ಯಾರು ಅಲ್ಲ, ಅದು ಗೋಪಾಲದಾಸ. ಗಾಯತ್ರಿ ಸಿದ್ಧಿಯನ್ನು ಪಡೆದುಕೊಂಡ್ರು ಮೊದಲನೇ. ಎರಡನೇದ್ದು ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾದ ಚಾರುದೇಶನೆನಿಸಿ ಅವತಾರ ಮಾಡಿದ ರುಕ್ಮಿಣಿಯಲ್ಲಿ ಗೌರಿಯರಸನ ವರದಿ ಉದ್ಧಡರಾದ ರಾಕ್ಷಸರ ಗಣಪತಿ ಅವತಾರ ಚಾರುದೇಶನ ಅಂತ ಹೇಳಿ ರುಕ್ಮಿಣಿಯಲ್ಲಿ ಅವತಾರ ಮಾಡಿ ಭಗವಂತನ ಸೇವೆ ಮಾಡಿದರು. ರುದ್ರದೇವರ ಮಕ್ಕಳಾಗಿ ವಿಶ್ವಂಬರನ ವಿಶೇಷ ಅನುಷ್ಠಾನಕ್ಕೆ ಪಾತ್ರರಾಗಿ ಗಣಪತಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದಂತಹ ಆ ಯಾವ ಗಣಪತಿ ಅಂಗಸಂಭೂತರು ಭೂಮಿಯಲ್ಲಿ ಅವತಾರ ಮಾಡಿದಂತಹ ಗೋಪಾಲದಾಸರು ಮತ್ತು ವಿಜಯದಾಸರು ಆಗಿನ ಕಾಲದ ದೊಡ್ಡದಾದಂತಹ ಒಂದು ದಾಸ ಸಾಹಿತ್ಯದ ಒಂದು ಯುಗ. ಪುರಂದರದಾಸರ ನಂತರದಲ್ಲಿ ಬಂದಿರತಕ್ಕಂತಹದ್ದು ಪುರಂದಾಸರು, ವಿಜಯದಾಸರು, ಪುರಂದರದಾಸರು, ಕನಕದಾಸರು, ಶ್ರೀಪಾದರಾಜರು, ವ್ಯಾಸರಾಜರು, ಆ ದೊಡ್ಡ ಜ್ಞಾನಿಗಳದ್ದು ಒಂದು ಯುಗ ಇತ್ತು. ಅದು ಮುಗಿದ ಮೇಲೆ ಸ್ವಲ್ಪ ಪ್ರಸನ್ನ ವೆಂಕಟದಾಸರು, ಮೈತ್ರಿದಾಸರ ಕಾಲದಲ್ಲಿ ಸ್ವಲ್ಪ ದೂರ ಉಳಿದಿತ್ತು. ತದನಂತರದಲ್ಲಿ ವಿಜಯದಾಸರ, ಗೋಪಾಲದಾಸರ ಕಾಲದಲ್ಲಿ ದೊಡ್ಡದಾದಂತಹ ಒಂದು ಕೃತಿ, ಅದು ಮೇರು ಕೃತಿ, ಅದು ಬರತಕ್ಕಂತಹದ್ದಾಗಿತ್ತು. ಅಂತಹ ವಿಜಯದಾಸರ, ಗೋಪಾಲದಾಸರ ಕಾಲದ ಒಂದು ಕೃತಿ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಸ್ಥಾನಮಾನದಲ್ಲಿ ತಿರುಪತಿ ಯಾತ್ರೆಗೆ ಹೋಗ್ಬೇಕಂತ. ತಿರುಪತಿ ಯಾತ್ರೆಗೆ ಹೋದಾಗ ಎಲ್ಲ ಈ ಸಂತ ಬಂಧರೆಲ್ಲ ಹೋಗ್ಬೇಕು. ವಿಜಯದಾಸರು, ಮೋಹನದಾಸರು, ಗೋಪಾಲದಾಸರು, ವ್ರತಂಬಂಧರು ಎಲ್ಲರೂ, ವರದ ಗೋಪಾಲದಾಸರು ಎಲ್ಲರೂ ಸೇರಿಕೊಂಡು ಹೋಗಬೇಕು. ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಬ್ರಹ್ಮೋತ್ಸವವನ್ನು ಮಾಡಿ ಬರಬೇಕು. ನವರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಕುಳಿತು ಎಲ್ಲೂ ದಾಸರಾಯರು ಬ್ರಹ್ಮೋತ್ಸವ ಮಾಡೇ ಇಲ್ಲ. ಅಲ್ಲೇ ಹೋಗಬೇಕು. ಬ್ರಹ್ಮೋತ್ಸವ ಮಾಡಬೇಕು ಅಂದ್ರೆ ತಿರುಪತಿಗೆ ಹೋಗಬೇಕು. ತಿರುಪತಿಗೆ ಹೋಗಿ ಅಲ್ಲಿ ಬ್ರಹ್ಮೋತ್ಸವವನ್ನು ಆಚರಣೆ ಮಾಡುವರು. ಇವರು ತಿರುಪತಿಗೆ ಹೋದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಆಗ ಅಲ್ಲಿ ತಿಮ್ಮಪ್ಪನ ನೋಡ್ತಾರೆ, ದರ್ಶನ ಮಾಡ್ತಾರೆ. ದರ್ಶನ ಮಾಡಿ ತಿಮ್ಮಪ್ಪನಿಗೆ ಒಂದು ಪ್ರಶ್ನೆ ಮಾಡುತ್ತಾರೆ. ಏನಪ್ಪಾ ತಿಮ್ಮಪ್ಪ, ನಿನ್ನ ನಾನು ಮಧ್ಯಮದ ದೈವ ಅಂತ ಹೇಗೆ ಕರೀಲಿ ಅಂತ. ಅಂದ್ರೆ ಏನಾಗ್ತದೆ, ಅಷ್ಟೊತ್ತಿಗೆ ಉತ್ಸವ ಪ್ರತಿಮೆ ಹೊರಗೆ ಬಂದ್ಬಿಟ್ಟಿರ್ತದೆ. ಉತ್ಸವ ಪ್ರತಿಮೆ ಹೊರಗೆ ಬಂದಿರುತ್ತೆ, ರಥದಲ್ಲಿ ಕೂಡಬೇಕು, ರಥೋತ್ಸವ ಪ್ರಾರಂಭ ಆಗಬೇಕು, ವಿಜಯದಶಮಿ. ಇವರು ಒಳಗೆ ಪ್ರಾರ್ಥನೆಗೆ ಹೋಗಿಬಿಡ್ತಾರೆ. ದೇವರ ಹತ್ರ ಹೋಗಿ ದೇವರ ಹತ್ರ ಪ್ರಾರ್ಥನೆ, ಮೂರು ನಾಮಗಳ ಧರಿಸಿದ ಕಾರಣವೇನೋ ಸಾರಿ ಪೇಳೋ ಈಗಲೇ ಶ್ರೀರಮಾಪತಿ ಶ್ರೀನಿವಾಸ ವೆಂಕಟರಮಣ ಯಾರು ಇತ್ತರು ನಿನಗೆ ಮೂರು ನಾಮಗಳ ಸಾರಿ ಪೇಳೋ ಈಗಲೇ. ಆ ಮೂರು ನಾಮಗಳನ್ನು ನೋಡಿ ಪ್ರಾರ್ಥನೆ ಮಾಡ್ತಾರೆ. ಯಾರು ಸ್ವಾಮಿ ನನಗೆ ಮೂರು ನಾಮಗಳಿಟ್ರು? ಶುದ್ಧ ವೈಷ್ಣವರೆಲ್ಲ ಸಿದ್ಧ ಮೂರ್ತಿ ಎಂದು ಶುದ್ಧ ಪಾದಕ್ಕೆ ಎರಗಿ ನಮಿಸಿಕೊಂಡು ಎದ್ದು ನೋಡಲು ನಿನ್ನ ಹಣಿಯೋಳಿ ಪರಿಗಿರಲು ಮಧ್ವ ಮತದ ದೈವನೆಂಬರೋ ಸಾರಿ ಬೇಳೋ ಈಗಲೇ. ಎಲ್ಲ ವೈಷ್ಣವರು, ಶುದ್ಧ ವೈಷ್ಣವರು ಎಲ್ಲರೂ ಬಂದು ನನ್ನ ಪಾದಕ್ಕೆರಗಿ ಸ್ವಾಮಿ ವೆಂಕಟರಮಣ ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾರೆ. ಎದ್ದು ನೋಡಿದ್ರೆ ನಿನ್ನ ಹಣಿಯೋಳು ಮೂರು ನಾಮಗಳು ಇಟ್ಕೊಂಡಿದ್ದೀಯಲ್ಲಪ್ಪ ಭಗವಂತ, ಯಾಕೆ ಇಟ್ಕೊಂಡಿ ನಾಮ? ಸಾಲದೆ ನಿನ್ನ ಸೌಂದರ್ಯಕ್ಕೊಂದು ತಿಲಕ ಪಾನಸಾಗರ ಶಾಯಿ ಚರುವ ಮೂರ್ತಿ. ದೇವರಿಗೆ ಕೇಳ್ತಾರೆ, ಏನಪ್ಪಾ ಸಾಲದೆ ನಿನ್ನ ಸೌಂದರ್ಯಕ್ಕೊಂದೇ ತಿಲಕ, ಹಣಿ ಮೇಲೆ ಒಂದು ತಿಲಕ ಇಟ್ಕೊಂಡ್ಬಿಟ್ರೆ ನನಗೆ ಸಾಕಾಗುದಿಲ್ಲ ಏನೋ, ಕೆಂಪು ನಾಮ ಇಟ್ಕೊಂಡ್ರೆ ಸಾಕಾಗುದಿಲ್ಲ. ಈ ಮೂರು ನಾಮಗಳು ಯಾಕೆ ಧಾರಣ ಮಾಡಿದ್ದೀವಿ? ಮೂರು ಕಾಲಕ್ಕೆ ಬರುವ ಭಕ್ತ ಜನಗಳ ಬೃಂದ
ದೃಷ್ಟಿ ತಾಗೀತೆಂದು ತೋರುವ ಬಗೆಯೋ ಸಾರಿ ಬೇಳೆಲೋ ಈಗಲೇ. ಎಷ್ಟು ಚಂದ ಉತ್ತರ ಕೊಡ್ತಾರೆ ಅಲ್ಲೋ. ನೀವು ಇಟ್ಕೊಂಡು ಎದಕ್ಕೆ ಇಟ್ಕೊಂಡು ಅಂದ್ರೆ ನನಗನ್ನಿಸ್ತಾ ಇದ್ದಾರೆ 3 ಕಾಲಕ್ಕೆ ಬರುವ ಭಕ್ತರು, ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಬರುವಂತಹ ಏನು ಭಕ್ತರಿದ್ದಾರೆ ಆ ಭಕ್ತರಿಗೆ ದೃಷ್ಟಿ ತಾಗೀತೆಂದು ತೋರುವ ಬಗೆಯೋ. ನಿನ್ನ ನೋಡಿದ್ರೆ ದೃಷ್ಟಿ ಆಗ್ಬಹುದೇನೋ, ಅಥವಾ ಅವರಿಗೆ ದೃಷ್ಟಿ ಆಗ್ತದೆ, ಅವರಿಗೇನೋ ತೊಂದರೆ ಆಗ್ತದೆ, ಅದನ್ನು ಆಗಬಾರದು ಎನ್ನುವಂತಹ ದೃಷ್ಟಿಯಿಂದ ಭಗವಂತ ನೀನು 3 ನಾಮಗಳು ಹಾಕೊಂಡಿಏನಪ್ಪ. ನೋಡ್ರಿ, ಇದನ್ನು ದೇವರ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಲಿಕ್ಕೆ ಅವರಿಗೆ ಶಕ್ಯರು, ಬೇರೆ ಯಾರಿಗೂ ಕೂಡ ಆಗೋದಿಲ್ಲ. ಸಾಲದೇ ನಿನ್ನ ಸೌಂದರ್ಯಕ್ಕೊಂದು ತಿಳಕ ಅಂತ ಒಂದು ತಿರುಗ ನಿನಗೆ ಸಾಲಿಲ್ಲ ಅಂತೇಳಿ 3 ನಾಮಗಳನ್ನು ಹಾಕೊಂಡಿಏನಪ್ಪ ಭಗವಂತ ಅಂತ ಪ್ರಾರ್ಥನೆ ಮಾಡಿಕೊಂಡು ದೇವರನ್ನು ಸ್ತೋತ್ರ ಮಾಡಿದ್ರೆ ದೇವರ ಸಂತೋಷದಿಂದ ಕೇಳ್ತಾ ನಿಂತು ಬಿಟ್ಟಿದ್ದಾನೆ ಒಳಗೆ. ಇಲ್ಲಿ ಹೊರಗಡೆ ಉತ್ಸವ ಪ್ರಾರಂಭ ಆಗಬೇಕು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರಥನೇ ಮುಂದೆ ಹೋಗ್ತಾ ಇಲ್ಲ. ವಿಜಯದಾಸರು, ಮೋಹನದಾಸರು, ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ, ವರದಗೋಪಾಲರು, ತಂದೆಗೋಪಾಲರು ಎಲ್ಲರೂ ಹೊರಗಿದ್ದಾರೆ. ರಥ ಎಳಿತಾ ಇದ್ದಾರೆ. ರಥನೇ ಮುಂದೆ ಹೋಗ್ತಾ ಇಲ್ಲ. ಕೇಳಿದ್ರೆ ಏನಾಯ್ತು ಬೇಕಾಗಲ್ಲ, ಎಲ್ಲ ಯಾರು ಏನೋ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಬೇಡ್ಕೊಳ್ರಿ ಅಂತ. ಸ್ವಲ್ಪ ನೋಡ್ತಾರೆ, ಸುತ್ತಮುತ್ತ ಭಾಗಣ್ಣ ಇಲ್ಲ ಪಕ್ಕದಲ್ಲಿ. ವಿಜಯದಾಸರಂದ್ರು, ಓಹೋ ಭಾಗಣ್ಣ, ದೇವ್ರು ನೀನ್ ಹಿಡ್ಕೊಂಡು ಕೂತಿಯಪ್ಪ, ನೀನು ಬಿಟ್ಟರೆ ಇಲ್ಲಿ ಬರ್ಬೇಕು, ಕರ್ಕೊಂಬರ್ರಿ ಮತ್ತೆ ಭಾಗಣ್ಣನ ಅಂತ ಹೇಳಿ. ಯಾಕಂದ್ರೆ ಭಾಗಣ್ಣ ಬಿಟ್ಟರೆ ದೇವರು ಬರ್ಬೇಕಲ್ಲ. ಭಾಗಣ್ಣ ಬಿಡದೆ ಆದ್ರೂ ಪ್ರಾರ್ಥನೆ ಮಾಡ್ಕೊಂಡು ನಿಂತು ಬಿಟ್ರೆ ಅವ್ರು ಹಾಡಿ ಕೇಳ್ಕೋತ ಕುಡ್ಕೋತ ನಿಂತು ಬಿಟ್ಟಿರ್ತಾನೆ ಭಗವಂತ. ಅದಕ್ಕೆ ಹೇಳಿದ್ರು, ಇಲ್ಲ ಮದ್ವೆ ಭಾಗಣ್ಣನ ಕರ್ಕೊಂಡ್ಬಂದ್ರೆ ಅಂದ್ರೆ ದೇವರು ಬರ್ತಾನೆ. ಬಂದ್ರು, ಓಡಿ ಬಂದ್ರು. ಇಲ್ಲ ಸ್ವಾಮಿ, ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಗುರುಗಳು ಕರೀತಾರೆ. ಹೌದಾ, ಗುರುಗಳು ಕರೀತಾ ಇದ್ದಾರೆ, ದೇವರೇ ನೀವು ನಮಸ್ಕಾರ ಅಂತ ನಮಸ್ಕಾರ ಹಾಕಿ ಬರುತ್ತೆ. ಗುರುಗಳು ಕರೆದಾಗ ಅಂದ್ರೆ ಮುಗಿದೋಯ್ತು. ಭಾಗಣ್ಣದಾಸರಿಗೆ, ಗೋಪಾಲದಾಸರಿಗೆ ಗುರುಗಳು ಅಂದ್ರೆ ಬಹಳ ಸಂತೋಷ ಆಗಿ ಹೊರಗೆ ಬಂದ್ಬಿಡ್ತಾರೆ. ಬಂದ ಮೇಲೆ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನನ್ನ ಸಲುವಾಗಿ ನಿಂತುಕೊಂಡೇನಪ್ಪ. ಭಾರಿ ಜಲಯ ಪತೆ ಭಾರಿ ಜನಾಭನೆ ಭಾರಿ ಜನೇತನೆ ಭಾರಿ ಜನಿತ್ರ ಅಪಾರ ಪ್ರಭಾವನ್ ಭಾರಿಯ ಬಾಬಾ ಭಕುದರ ಪ್ರಿಯ ಶ್ರೀನಿವಾಸರಾಯ ಹೇಳ್ತಾರೆ. ಚಂದನ ವೇಣಿ ಬಪ್ಪಾರಂಗ ದೇವೋ ತುಂಗ ಸಿಂಧು ಶಯನ ಸುಂದರಾಂಗ ಹೇನಾರ ಸಿಂಗ. ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಸಂದನ ಅಂದ್ರೆ ರಥ ಅಂತ ಅರ್ಥ. ಸಂದನ ಅಂದ್ರೆ ಅದೊಂದು ಕಟ್ಟಿಗೆಯಿಂದ ಮಾಡಿದಂತ ಒಂದು ವಿಶಿಷ್ಟವಾದಂತಹ ರಥ. ಅದನ್ನ ಏರಿ ಬಾರಪ್ಪ, ನೀನು ಎಲ್ಲಿದ್ದೀವಿ? ಖಗ ಮುಗ ಮೃಗ ಶರೀರ. ಏನು ಅಂದ್ರೆ ಆ ಗೋಪಾಲದಾಸರ ವಿಶೇಷತೆ ಪ್ರತಿಯೊಂದು ಪದ್ಯದಲ್ಲಿ ಪುರಾಣದಲ್ಲಿ ಬಂದ ಕಥೆಗಳನ್ನೇ ತಾವು ತಿಳಿಸಿಕೊಡ್ತಾರೆ. ಪುರಾಣದಲ್ಲಿ ಏನೇನು ಕಥೆಗಳು, ಯಾಕಂದ್ರೆ ಪುರಾಣಗಳು ಬರೆದವರು ಇವರೇ ಅಲ್ಲ. ವೆಂಕಟೇಶ ಮಹಾತ್ಮೆ ಹೇಳ್ಕೊಳ್ತಾನೆ, ಇಲ್ಲಿರೋ ಪಶು ಪಕ್ಷಿಗಳು ಪ್ರಾಣಿಗಳು ಎಲ್ಲವೂ ಕೂಡ ದೇವತೆಗಳೇ. ಪಿತೃದೇವತೆಗಳು ಪಕ್ಷಿಗಳಾದ್ರು, ಪ್ರಾಣಿಗಳು ದೇವತೆಗಳಾದ್ರು, ಎಲ್ಲ ವೃಕ್ಷಗಳು, ಮೃಗಗಳು, ಕಿನ್ನರಗಳು, ಕಿಂಪುರುಷರು ಎಲ್ಲರೂ ಆದ್ರು ಅಂತ ವೆಂಕಟರಮಣ ವೆಂಕಟೇಶ ಮಹಾತ್ಮಲ್ಲಿ ಎಲ್ಲ ಹೇಳ್ಕೊಂಡಿದ್ದಾರೆ. ಅದನ್ನೇ ಹೇಳ್ತಾರೆ, ಖಗ ಮೃಗ ಶರೀರದಲ್ಲಿ ಎಲ್ಲ ಕೂಡಿಕೊಂಡಂತಹ ಇಂತಹ ಕ್ಷೇತ್ರದಲ್ಲಿ ಭಗವಂತ ನೀನು ಇದೆಯಲ್ಲ, ನೀನು ಬಾ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ನಾನೇನು ನಿನ್ನ ಪ್ರಾರ್ಥನೆ ಮಾಡ್ತೇನೆ. ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಭಗವಂತ ಬಾರೋ ಅಂತ ಪ್ರಾರ್ಥನೆ ಮಾಡಿಬಿಟ್ರೆ ರಥ ಹೊಂಟು ಬಿಡ್ತಂತೆ. ಇವರ ಪ್ರಾರ್ಥನೆಗೆ ರಥ ಜೋರಾಗಿ ಹೊಂಟು ಬಿಡ್ತಂತೆ. ಹೊಂಟು ಬಿಟ್ರೆ ವಿಜಯದಾಸರಿಗೆ ಸಂತೋಷ ಆಯ್ತು. ಸ್ವಲ್ಪ ತಾದ್ಮೇಲೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ. ಜೋರಾಗಿ ರಥ ಬಂತು. ಅಲ್ಲೋ ಬಾಗಣ್ಣ ಕರುದಿ ದೇವರು ಬಂದ. ಜೋರಾಗಿ ಬಂದು ಇಷ್ಟು ಮಂದಿ ಗತಿ ಏನು ಅಂತ ಕೇಳಿದ್ರು ವಿಜಯದಾಸರು. ಇಷ್ಟು ಜೋರಾಗಿ ದೇವರು ಬರ್ತಾ ಇದ್ದಾರೆ, ನಿಮ್ಮ ಹತ್ರ ನೋಡಿ ಇಷ್ಟು ಜೋರಾಗಿ ಬಂದು ಬ್ರಹ್ಮೋತ್ಸವ ಎಷ್ಟು ಮಂದಿ ಸಿಕ್ಕಿದ್ದು ಅಂತ ಹೇಳ್ತಾರೋ ಅಂದಾಗ, ನಡೆದು ಬಾರಯ್ಯ ಭಾವ ಕಡಲಿಗೆ ಕುಂಭ ಸಂಭವ ವಿಜಯದಶಮಿಯ ದ್ವಿಜ ಶುದ್ಧ ಮಾಸದಲ್ಲಿ ನಿಜರತಾರೂಢನಾಗಿ ಸುಜನರಿಂದೊಡಗೂಡಿ ಗಜಸಿಂಹ ಮಯೂರ ದ್ವಿಜ ಸಿಂಗ ಸಾರಂಗ ಮಜಬಾಪುರೆಯನನು ತ್ರಿಜಗವು ತಲೆದೂಗಿ ಹೇಳ್ತಾರೆ. ನಡೆದು ಬಾರಯ್ಯ ಭವ ಕಡಲಿಗೆ, ಹೇ ಕುಂಭಸಂಭವ ಅಂತ, ಹೇ ಪರಮಾತ್ಮ ನೀನು ವಿಜಯದಶಮಿ ಅಶ್ವಿನ ಶುದ್ಧ ಮಾಸದಲ್ಲಿ ನಿಜರಥಾರೂಢನಾಗಿ ಸುಜನರಿಂದೊಡಗೂಡಿ ಎಲ್ಲ ಭಕ್ತಜನರಿಂದ ಕೂಡಿಕೊಂಡು ನಡೆದು ಬಾರಯ್ಯ. ಒಂದ್ ವೇಳೆ ನೀನು ಬರಲೇಬೇಕು. ಏನ್ ಹೇಳ್ತಾರೆ ಅಂದ್ರೆ, ದಾಸರಾಗ ಎಷ್ಟು ಪ್ರಾರ್ಥನೆ ಮಾಡ್ತಾರೆ ಅಂತಂದ್ರೆ, ಕರಿಯ ಮೊರೆಯ ಕೇಳಿ ಸಿರಿಗೆ ಹೇಳದೆ ಬಂದೆ, ಕರಿರಾಜ ಅವ ನಿನ್ನ ಹಿರಿಯಪ್ಪನ ಮಗನೇನೋ, ಶರಣಾಗತ ರಕ್ಷಕ ಮಣಿ ಎನ್ನುವ ಬಿರುದು ಬೇಕಾದರೆ ಸರಸರ ಮರೆಯ ಗರುಡ ಗಮನ ಗೋಪಾಲ ವಿಠಲ. ನೀನು ಸ್ವಾಮಿ ಬರಲೇಬೇಕು. ಯಾಕೆಂದ್ರೆ ಶರಣಾಗತ ರಕ್ಷಕ ಮಣಿ ಎನ್ನುವಂತಹ ಬಿರುದು ನೀನು ಏನಾದರೂ ಬೇಕಾಗಿದ್ರೆ
ಆನೆ ಕೂಗಿಡಿತು, ನಾರಾಯಣ ಕಿಲಗುರು ಅಂತ ಹೇಳಿ. ಆನೆ ಮೋರಿಟ್ಟಂತಹ ಸಂದರ್ಭದಲ್ಲಿ ಹೆಂಡತಿಗೂ ಹೇಳದೆ ಓಡಿ ಬಂದು ಬಿಟ್ಟೆ. ಕರಿಯ ಮೊರೆಯ ಕೇಳಿ ಸಿರಿಗೆ ಹೇಳದೆ ಬಂದೆ. ಆ ಆನೆ ನಿನ್ನ ಹಿರಿಯಪ್ಪನ ಮಗನೇನೋ, ನಿನ್ನ ದೊಡ್ಡಪ್ಪನ ಮಗ ಏನೋ ಕರೆದ್ರು ಬರ್ಲಿಕ್ಕೆ. ಇವತ್ತು ಶರಣಾಗತ ವತ್ಸಲ ಅಂತ ನಿನಗೆ ಬಿರುದು ಬೇಕಾಗಿದ್ರೆ ನಡೆದು ಬಾರಯ್ಯ ಭವ ಕಡಲಿಗೆ. ನೀನು ಹುಡುಕೋದು ಬರಬೇಡಪ್ಪ, ಭಕ್ತರು ಕರೆದ್ರು ಅಂತ ಹೇಳಿ ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ. ದೇವರ ಹತ್ರ ಯಾವ ರೀತಿಯಾಗಿ ಗೋಪಾಲದಾಸ ಒಂದೊಂದು ಕೃತಿಗಳು ಅದ್ಭುತ, ಒಂದೊಂದು ಕೃತಿಗಳು ಅದ್ಭುತ. ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ. ಆಯುರ್ದಾನವನ್ನು ಮಾಡಿದಂತಹ ಗೋಪಾಲದಾಸರು ನಿಜವಾಗಲು ನಾವು ಏನ್ ದಾನ ಮಾಡ್ತೀವೋ ಬಿಡ್ತೀವೋ, ನಮ್ಮ ಹತ್ರ 10 ರೂಪಾಯಿ ಇದ್ದು ದಾನ ಮಾಡಿದೆವು, ಆದರೆ ಆಯುಷ್ಯ ದಾನ ಮಾಡೋದು ಬಹಳ ದೊಡ್ಡದ್ರಿ. ತಮ್ಮಲ್ಲಿರ್ತಕ್ಕಂತಹ ಆಯುರ್ದಾನವನ್ನು ಜಗನ್ನಾಥದಾಸರಿಗೆ ಎರೆದು ಕೊಟ್ಟರು. ಬೇರೆ ಏನು ವಿಶೇಷ? ವಿಜಯದಾಸರ ಮೇಲೆ ಜಗನ್ನಾಥದಾಸರು ಏನೋ ಒಂದು ವಿಶ್ವಾಸ, ಏನೋ ಒಂದು ಅಪಚಾರ ನಡೆದು ಹೋಗಿತ್ತು. ಅದನ್ನು ಪರಿಹಾರ ಮಾಡಲಿಕ್ಕಾಗಿ ತಾವು ಅವರಿಗೆ ಆಯುಷ್ಯ ನೋಡಿದ್ರು. ಸಣ್ಣವನಿವನೆಂದು ದೇವ ಧನ್ವಂತ್ರಿ, ಇವ ಸಣ್ಣವ, ಇವನು ಇಂಥ ದೊಡ್ಡ ಕಾರ್ಯ ಆಗಬೇಕಾಗಿದೆ ಅಂತ ಆಗದಾಗಿ ತ್ರಿಕಾಲಜ್ಞೆ ಮುಂದಿನ ಭವಿಷ್ಯ ಅವರಿಗೆ ತಿಳಿದಿತ್ತು. ಎಂತ ಭವಿಷ್ಯ ಅಂದ್ರೆ ಇವರಿಂದ ದೊಡ್ಡ ಹರಿರಾಮೃತ ರಚನೆ ಆಗಬೇಕಾಗಿದೆ, ಇವರು ದೊಡ್ಡವರು ಅನ್ನುವಂತಹ ಕಲ್ಪನೆ ಅವರಿಗಿತ್ತು. ಅದಕ್ಕಾಗಿ ಅವರು ಒಂದು ಭಕ್ತಿ ರೂಪದಲ್ಲಿ ಅವರಿಗೆ ಆಯುಷ್ಯವನ್ನು ದಾನ ಮಾಡಿದರು. ಅಂತಹ ಆಯುಷ್ಯ ದಾನ ಏನು ಮಾಡ್ತೀವೋ, ದುಡ್ಡು ದಾನ ಮಾಡ್ತೀವಿ, ಬೇಕಾದ ದಾನ ಮಾಡ್ತೀವಿ, ತಮ್ಮ ಆಯುಷ್ಯವನ್ನು ಕೊಟ್ಟಂತವ್ರು ಯಾರಿಲ್ಲ. ನಾವು ಬರೀ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದು ಅಷ್ಟೇ ಹೇಳಿದ್ರು. ನಮಗೇನು ಆಯುಷ್ಯ ದಾನ ಮಾಡ್ಲಿಕ್ಕೆ ಹೇಳಿಲ್ಲ. ಆ ಪ್ರಾರ್ಥನೆಯಲ್ಲಿ ನೆರೆ ನಂಬಿದ ಪಾವಟಿಗಳು ಎಲ್ಲ ಸರಿದು ಹೋದವಲ್ಲ, ಮರಳಿ ಈ ಪರಿ ಜನುಮಗು ಬರುವ ಭರವಸೆಯಂತೂ ಇಲ್ಲ, ಪರಿ ಪರಿ ವಿಷಯದ ಆಸೆಯು ನನಗೆ ಹಿರಿದು ಆಗಿತಲ್ಲ, ಹರಿಯೇ ಜಗಕ್ಕೆ ವಿನೊಬ್ಬನಲ್ಲದೆ ಹೊರೆದವರಿನ್ನಾರು ಇಲ್ಲವಲ್ಲ, ಹಂಗೆ ಮಾಡಲಯ್ಯ ಕೃಷ್ಣ ಹೋಗ್ತಿದೆ ಆಯುಷ್ಯ. ನೋಡ್ರಿ, ಅವರು ಪ್ರಾರ್ಥನೆ ಮಾಡ್ತಾರೆ. ಯಾವಾಗ ಅವ್ರು ಬದುಕಿದ್ದೇ 40 ವರ್ಷ, ಅವರ ಜೀವನದಲ್ಲಿ ಬದುಕಿದ್ದೇ 40 ವರ್ಷದಲ್ಲಿ ಆಯುಷ್ಯ ಕಡಿಮೆ ಭಗವಂತ ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡಿಕೊಂಡು ಆಯುರ್ದಾನವನ್ನು ಮಾಡಿದಂತಹ ಆಗದಾಗಿ ತ್ರಿಕಾಲಜ್ಞೆ, ಆ 3 ಕಾಲದಲ್ಲಿ ಭೂತ ಭವಿಷ್ಯ ವರ್ತಮಾನ ಕಾಲಗಳ ಈ ಒಂದು ವಿಶೇಷವಾದಂತಹ ಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂತಹ ಗೋಪಾಲದಾಸರ ಒಂದು ವಿಶೇಷವಾದಂತಹ ಅವರ ಕೃತಿಗಳನ್ನು ನೋಡ್ಲಿಕ್ಕೆ ಹೊರಟ್ರೆ ಬಹಳ ವಿಚಿತ್ರ. ಅಂದ್ರೆ ಅವು ಮುಂಡಿಗೆಗಳಾಗಿ ಗುಣಾರ್ಥಗಳನ್ನು ತಿಳಿಸುವುದಕ್ಕಾಗಿ. ಮತ್ತು ಗೋಪಾಲದಾಸರು ನಿಜವಾಗಲೂ ಕೂಡ ಧರ್ಮಶಾಸ್ತ್ರಜ್ಞರು. ಶಾಸ್ತ್ರ ವಿಚಾರಗಳನ್ನು ಪೂರ್ವ ಜನ್ಮದ ಸುಕೃತದಿಂದಲೋ ಅವರಿಗೆ ಅಧ್ಯಯನ ಮಾಡಿಕೊಂಡು ಭಗವಂತನ ವಿರಾಟ್ ರೂಪಾದಿಗಳು ನಾವು ನೋಡ್ತಾ ಇದ್ದೀವಿ. ಭಗವಂತನ ವಿರಾಟ್ ರೂಪ ಎಲ್ಲಾದ್ರೂ ನಮ್ಗೆ ನೋಡ್ಲಿಕ್ಕೆ ಸಿಗಬೇಕು ಅಂದ್ರೆ ಎಲ್ಲೂ ಸಿಗುದಿಲ್ರಿ. ಗೋಪಾಲದಾಸರು ರಚನೆ ಮಾಡಿದ್ದಾರೆ ಅಂತ 14 ಲೋಕದಿಂದ ಕೂಡಿದ ಬ್ರಹ್ಮಾಂಡದ ವಿರಾಟ್ ರೂಪದ ದರ್ಶನ ನಮಗೆ ಇವತ್ತು ಮಾಡ್ತಾ ಇದೆ. ಬರೀ ನಾವು ಕೇಳ್ಬೋದು ಹೇಗಿದೆ ಅಂತ. ಪಾತಾಳ ಮೇಕಸ್ಯ ಹಿ ಪಾದಮೂಲಂ, ಭಾಗವತಾದಿಗಳು ಹೇಳುತ್ತೆ ಪಾತಾಳ ಇದು ದೇವರ ಲೋಕ, ಅತಲ ವಿತಲ ಸುತಲ ತಲಾತಲ ರಸಾತಲ ಪಾತಾಳ ಅಂತ. ಹೆಂಗೆ ಕಲ್ಪನೆ ಮಾಡಬೇಕು? ಕಲ್ಪನೆ ಮಾಡುವಂತಹದ್ದಿಲ್ಲ. ಇದು ಗೋಪಾಲದಾಸರು ತಮ್ಮ ಕೃತಿಗಳಲ್ಲಿ ತಾವು ಸ್ವಂತವಾಗಿ ಭಾಗವತಾದಿ ಪುರಾಣಗಳಲ್ಲಿ ತನ್ನ ಪ್ರತಿಯೊಂದು ಅದನ್ನೆಲ್ಲವನ್ನೂ ಕೂಡ ಕೈಯಿಂದ ಚಿತ್ರ ಬರೆದು ತಾವು ತಿಳಿಸ್ತಕ್ಕಂಥವರಾಗ್ತಾ ಇದ್ದಾರೆ. ಇಂತಹ ಗೋಪಾಲದಾಸರ ಅವರ ಸ್ಥಾನ, ಅವರ ಒಂದು ವಿಶೇಷವಾಗಿರತಕ್ಕಂತಹ ಸ್ಥಾನ, ಅವರು ಗಾಯತ್ರಿ ಮಂತ್ರದ ಒಂದು ಅನುಷ್ಠಾನದಿಂದ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಪಡೆದುಕೊಂಡಿರ್ತಕ್ಕಂತಹ ಗೋಪಾಲದಾಸರ ಸನ್ನಿಧಾನದಲ್ಲಿ ಅವರ ಸೇವೆಯನ್ನು ಮಾಡಲಿಕ್ಕಾಗಿ ಕೊಟ್ಟಂತಹ ನನಗೆ ನನ್ನ ಒಂದು ದೊಡ್ಡ ಭಾಗ್ಯ. ಯಾಕೆಂದ್ರೆ ಆ ಗೋಪಾಲದಾಸರು ನಮ್ಮ ಮೇಲೂ ವಿಶೇಷ ಅನುಗ್ರಹ ಮಾಡಿ ತಿರುಮಲ ತಿರುಪತಿ ದೇವಸ್ಥಾನ ದಾಸಾಯಿತ ಪ್ರಶಸ್ತಿಯ ಪರಮಾನುಗ್ರಹ ಅಂತ ಹೇಳಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದ್ರೆ ಅವರಿಗೆ ತಿಮ್ಮಪ್ಪ ಅನುಗ್ರಹ ಮಾಡಿದ, ಅದೇ ತಿಮ್ಮಪ್ಪ ಇಲ್ಲಿ ಬಂದು ಎಲ್ಲ ವಿಧಾನದಲ್ಲಿ ನಮಗೂ ಪಂಡಿತರಿಗೂ ಕಲಿಸಿ ನೀವು ಗೋಪಾಲದಾಸರ ಸೇವೆ ಮಾಡು ಅಂತ ಹೇಳಿ ಅಲ್ಲಿ ಭಗವಂತನೇ ಕಲಿಸಿದಂತೆ ಅವರಿಗೆ ವಿಶೇಷವಾಗಿ ಪ್ರಹ್ಲಾದರಿಗೂ ಮತ್ತು ಈ ದಾಸರ ವಂಶಸ್ಥರಾಗಿರ್ತಕ್ಕಂತಹ ರಾಘವೇಂದ್ರ ದಾಸರಿಗೂ ಮತ್ತು ಅವರ ಅಣ್ಣ ತಮ್ಮಂದಿರು ಎಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಆ ಹಿರಿಯರಾಗಿರ್ತಕ್ಕಂತಹ ಜ್ಞಾನಿಗಳು ಆಚಾರ್ಯರು ಮುರಳೀಧರಾಚಾರ್ಯ ಸನ್ನಿಧಾನದಲ್ಲಿ ಒಂದೆರಡು ನುಡಿಗಳನ್ನು ನುಡಿಯುವುದಕ್ಕಾಗಿ ಅವರ ಆಚಾರ್ಯರು ಗುರುಗಳೆಲ್ಲರೂ ಕೂಡ ನಮಗೆ ಅನುಗ್ರಹ ಮಾಡಬೇಕು ಅಂತ ಹೇಳ್ತಾ ಈ ನನ್ನ ಚಿಕ್ಕ ಸೇವೆಯನ್ನು ಗುರುಗಳ ಅಡಿದಾವರಗಳಲ್ಲಿ ಸಮರ್ಪಣೆ ಮಾಡಿದ್ದೇನೆ. ಮತ್ತು ರಾಮಚಂದ್ರದ ಶ್ರೀಕೃಷ್ಣ ಗೋಪಾಲದಾಸ ವಂಶೀಕರಾದಂತಹ ಶ್ರೀ ರಾಘವೇಂದ್ರ ದಾಸ್ ಅವರು ಮತ್ತು ಅವರಿಗೆ ಗೋಪಾಲದಾಸರು ಸೇವೆ ಮಾಡಿದ್ದಕ್ಕೆ ಪ್ರವಚನ ಕಾರ್ಯವನ್ನು ಹೇಳಿದ್ದಕ್ಕೆ ಅವರಿಗೆ ಚಿಕ್ಕದಾದಂತಹ ಇದು ಮಾಡಿ ಅನುಗ್ರಹ
ಈಗ ಮಂಕಾಗಿರಿಯಲ್ಲಿದ್ದಂಥ ಕರ್ಗೋಲ್ ಪ್ರಸನ್ನಾಚಾರ್ಯ ಅವರು ತಮ್ಮ ಅಮೃತ ಸಂದೇಶವನ್ನು ಯಾಕಂದ್ರೆ ಹಾಡುಗಾರರು ಮತ್ತು ಅವ್ರನ್ನ ಹಾಡ್ಬೇಕಂತ ಇಚ್ಛೆ ಬಹಳ ಪಾಪ ಮೊದಲ ಅವ್ರು ಏನಂದ್ರೆ ವ್ಯಾಸ ಸಾಹಿತ್ಯ ಬಂದು ಮಧ್ವಾಚಾರ್ಯ ವ್ಯಾಸಾಯ ಕಾಲ್ಮೇಲೆ ವ್ಯಾಸಾಯಿಗಳ ಮೇಲೆ ಖಾತೆ ಪಡೆದ ಬಹಳ ಭಗವಂತನ ಪ್ರೀತಿ ಅಂತ ಇಬ್ಬರು ಬೆಳೆದರೆ ಹೆಚ್ಚುತ್ತಾರೆ ರಾಘವೇಂದ್ರ ಧಾರವಾಡ ಹಾಡವನ್ನು ಶುರು ಮಾಡಲಿಕ್ಕೆ ಮಾಡಬೇಕು ಪ್ರಸನ್ನಾಚಾರ್ಯ